ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಈಗ ನಾವು ಎಲ್ಲಿದ್ದೀವಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆ ಸೇಡಂ ತಾಲೂಕಲ್ಲಿಂದು ನಾವು ಚಿಂಚೋಳಿ ತಾಲೂಕಕ್ಕೆ ಹೋಗ್ಬೇಕಾದ್ರೂ ಒಂದು ಬ್ರಿಡ್ಜ್ ಬರ್ತದ. ಬ್ರಿಡ್ಜ್ ಬದಲಾಗಿ ರೋಡ್ ಎಲ್ಲ ಕೆಟ್ಟಿತ್ತು. ನಿನ್ನೆ ಒಂದು ವಿಡಿಯೋ ಮಾಡಿದೆವು, ಲೈವ್ ಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಕಿದೆವು. ಅದಕ್ಕೆ ಈಗ ಏನ್ ಮಾಡ್ಯಾರಪ್ಪ ಅಂದ್ರೆ ಅಲ್ಲಿ ತೆಗ್ಗು ಇಲ್ಲಿ ತೆಗ್ಗು ಇದ್ದಲ್ಲಿ ಈ ತರ ಶಿಲ್ಪಗಳು ಕಲ್ಲಾಕ್ಯಾರ. ಈ ತರಪ್ಪ ಶಿಲ್ಪಗಳು ಕಲ್ಲಾಕಿ ಸಮಾಧಾನ ಮಾಡ್ಯಾರ. ಈ ತರ ಸಮಾಧಾನ ಮಾಡಿದ್ರೆ ನಡೆಯಲ್ಲ. ಎಲ್ಲ ಏನೇನ್ ರೋಡ್ ಅವ, ಏನೇನ್ ಇರೋದಲ್ಲ ತೆಗ್ಗುಗಳವಲ್ಲ, ಎಲ್ಲ ತೆಗ್ಗು ಕರೆಕ್ಟಾಗಿ ಸಣ್ಣ ಕಂಕರ್ ಬರ್ತಾವ. ಅದೆಲ್ಲ ಹಾಕಿ ಡಾಂಬರೀಕರಣ ಮಾಡಬೇಕು. ಇದು ಏನಾಗ್ತದೆ ಗೊತ್ತಾ? ಮತ್ತೆ ನಾಳೆಗೆ ನಾಡ್ದು ಮಳಿ ಬಂತಪ್ಪ ಅಂದ್ರೆ ಮತ್ತೆ ಕಲ್ಲು ಗಿಲ್ಲು ಎಲ್ಲ ಆ ಕಡೆ ಹೋಗ್ತಾವ. ಆ ಕಡೆ ಹೋಯ್ತಪ್ಪ ಅಂತಂದ್ರೆ ಮತ್ತೆ ತೆಗ್ಗು ಬೀಳ್ತಾವ. ಈಗ ಏನ್ ಮಾಡ್ಯಾರ, ಸ್ವಲ್ಪ JCB ತಂದು ಎಲ್ಲ ಸಾಫ್ ಮಾಡಿ ಇದ್ರ ಮ್ಯಾಗ ರೋಡಿನ ಮ್ಯಾಗ ಎಲ್ಲ ನೀರ್ ಇರ್ತೀವಲ್ಲ, ಇವು ನೀರೆಲ್ಲ ರೈಟಿಗೆ ಲೆಫ್ಟಿಗೆ ಹೋಗಂಗ್ ಮಾಡ್ಯಾರ. ಅಂದ್ರೂ ಧನ್ಯವಾದಗಳು. ಮುಂದಿನ ದಿನದಾಗ ಏನ್ ಮಾಡ್ರಿಯಪ್ಪ ಅಂತಂದ್ರು ಈ ಫಸ್ಟ್ ಇಲ್ಲಿದು ಆ ಬ್ರಿಡ್ಜ್ ದಾಟತಕ್ಕ ಫುಲ್ ಎಲ್ಲ ಡಾಂಬರೀಕರಣ ಮಾಡಿ ಒಳ್ಳೆ ವ್ಯವಸ್ಥೆ ಮಾಡಿ ಕೊಡ್ಬೇಕಂತ ನಮ್ಮ ಕಳಕಳಿಯ ಮನವಿ. ಯಾವ ತರ ಮಾಡ್ಯಾರ ನಿಮ್ಗೆಲ್ಲರಿಗೂ ತೋರಿಸ್ತೀವಿ ನೋಡ್ರಿ. ನೋಡ್ರಿ, ಈಗ ಆಟೋಗಳಿಗೆ ಬರ್ತಿರ್ತಾವ, ಇಲ್ಲ ಎಲ್ಲ ಫ್ಯಾಮಿಲಿ ಸಮೇತ ಹೋಗ್ತಿರ್ತಾರ. ಈಗ ಕಾರ್ಗಳು ಬರ್ತಾವ, ಲಾರಿಗಳು ಬರ್ತಾವ. ಈ ತರ ಇಂಥವೆಲ್ಲ ಚೇಂಜ್ ಆಗ್ಬೇಕಲ್ಲ. ಬರೀ ಸ್ವಲ್ಪ ತೂಕ್ ಪಾಲಿಸ್ ತರ ಮಾಡೋದು, ಆಮೇಲೆ ಬಿಟ್ಟು ಬಿಡೋದು, ಆ ತರ ಆಗ್ಬಾರ್ದು. ನೋಡ್ರಿ ಎಷ್ಟು ಲಾರಿಗಳು ಹೊಂಟಾವ ನೋಡ್ರಿ. ನಾ ಬರೀ ಒಂದೇ ನಿಮಿಷ 2 ನಿಮಿಷ ಆಯ್ತು ವಿಡಿಯೋ ಚಾಲು ಮಾಡಿ, ಇಷ್ಟು ಜನ ಬರ್ತಾರ. ಈಗ ಇಲ್ಲಿ ನೋಡ್ರಿ, ಎಲ್ಲ 2 ವೀಲರ್ ಮ್ಯಾಗು ಎಲ್ಲ ಫ್ಯಾಮಿಲಿ ಸಮೇತ ಹೋಗ್ತಾರ, ಆಟೋದವ್ರು ಬರ್ತಾರ, ಲಾರಿಗಳು ಹೊಂಟಾವ ನೋಡ್ರಿ. ಈ ತರ ಫುಲ್ ತೆಗಿತ್ತು. ಇಲ್ಲಿ ತನಕ ನೀರಿದ್ದೀವು, ಈಗೆಲ್ಲ ಬರೀ ಕಂಕರ್ ಹಾಕ್ಯಾರ, ಶಿಲ್ಪಗಳು ತಂದು ಹಾಕ್ಯಾರ. ಇಷ್ಟೆಲ್ಲ ಲಾರಿಗಳು ಇಷ್ಟ ಫುಲ್ ಬಿಸಿ ಇರೋ ರೋಡ್. ನೋಡ್ರಿ, ನೀವೇ ನೋಡ್ರಿ ಹೆಂಗ ನೋಡ್ರಿ. ಈಗ ನೋಡ್ರಿ 2 ವೀಲರು, ಲಾರಿ ಎಲ್ಲ ಬರ್ತಾವ. ಆದ್ರೂ ಪರವಾಗಿಲ್ಲ, ನಮ್ಮದು ಒಂದು ಸಣ್ಣ ವಿಡಿಯೋ ನೋಡಿ ಎಲ್ಲ ಸ್ವಚ್ಛ ಮಾಡಿ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್. ಚೇಂಜ್ ಮಾಡ್ಯಾರ ನೋಡ್ರಿ. ಚೇಂಜ್ ಆಗ್ಬೇಕಿದು, ಕಂಟಿನ್ಯೂ ಚೇಂಜ್ ಆಗ್ಬೇಕು, ಬರೀ ಸ್ವಲ್ಪ ಆಗ್ಬಾರ್ದು. ಇಷ್ಟಿಷ್ಟು ನೀರಿದ್ದೀವು, ಈಗೆಲ್ಲ ಚೇಂಜ್ ಆಗ್ಯದ. ರೈಟ್, ನಮಸ್ಕಾರ. ಈ ತರ ಪರಿಸ್ಥಿತಿ ಅದ. ಈಗ ಇಲ್ಲಿ ನೋಡ್ರಿ, ಫ್ಯಾಮಿಲಿ ಸಮೇತ ಹೊಂಟಾರ. ಈ ತರ ಇರ್ತದ ವ್ಯವಸ್ಥೆ ಅಂದ್ರೆ ಚಂದ ಇರ್ಬೇಕು. ಅದ್ರಾಗೆಲ್ಲ ನಾವು ಇರ್ತೀವಿ. ಸರಿ ನೋಡ್ರಿ, ಎಷ್ಟು ಜನ ಹೊಂಟಾರ ನೋಡ್ರಿ. ಬರೀ 1-2 ನಿಮಿಷ ಆಯ್ತು ಜನ ಬರ್ತಿರ್ತಾರೆ. ಅಷ್ಟು ಟ್ರಾಫಿಕ್ ಅದ ಇಲ್ಲಿ. ಆ ತರ ವ್ಯವಸ್ಥೆ ಅದ. ಈಗ ಸ್ಕೂಲ್ ಮಕ್ಕಳು ಎಲ್ಲರಿಗೆ ಹೋಗ್ಬೇಕು. ತರ ಕಲ್ಲುಗಳು ಹಾಕೋದಲ್ಲ, ಈ ತರ ಕಲ್ಲು ಹಾಕಿ ಮತ್ತೆ ಮುಂದಿನ ತೆಗ್ಗೊಳ್ಳ್ಯಾಗ ಬರೀ ಮತ್ತ ಏನಂತಾರ ಕರಿದ ಮಣ್ಣನ್ನು ಮುಚ್ಚೋದಲ್ಲ. ಕರಿ ಮಣ್ಣು ಹಾಕಿದ್ರಿ ಅಂದ್ರೆ ಮತ್ತೆ ಮಳೆ ಬಂತಪ್ಪ ಅಂದ್ರೆ ಮತ್ತೆ ತೆಗ್ಗು ಬೀಳ್ತದ. ಇಲ್ಲಿ ಏನ್ ಮಾಡ್ಬೇಕಾದ್ರೆ ದೊಡ್ಡ ಕಂಕರಗಳು ಹಾಕ್ಬೇಕು. ಆಮ್ಯಾಗ ಅದ್ರ ಮೇಲೆ ಜಲ್ಲಿ ಹಾಕ್ಬೇಕು. ಜಲ್ಲಿ ಹಾಕಿ ಡಾಂಬರೀಕರಣ ಮಾಡ್ಬೇಕು. ಅವಾಗ ಏನಾಗ್ತದಪ್ಪ ಅಂದ್ರೆ ಅವಾಗ ಕರೆಕ್ಟಾಗಿ ರೋಡ್ ಆಗ್ತದ. ಎಲ್ಲರೂ ಆರಾಮಾಗಿ ಓಡಾಡ್ತಾರಂತ ನನ್ನ ಕಳಕಳಿಯ ಮನವಿ. ಈಗ ನೋಡ್ರಿ ಎಷ್ಟು ಮಂದಿ ಹೊಂಟಾರ ನೋಡ್ರಿ 2 ವೀಲರ್. ಮಂದಿ ಸಾರ್ವಜನಿಕರು ಬರ್ತಾನೆ ಇರ್ತಾರ, ಹೋಗ್ತಾನೆ ಇರ್ತಾರ. ಈ ತರ ರೋಡ್ ಸೇಡೋಗ್ಲಿಕ್ಕೆ ಬರೀ 1 ಕಿಲೋಮೀಟರ್ ದೂರ, ಏನ್ ಬಹಳ ದೂರ ಇಲ್ಲ. ನಿನ್ನೆ ಮಾಡಿವಿ, ಇವತ್ತು ಬರೀ ಕಂಕರ್ ಹಾಕ್ಯಾರ. ಆದ್ರೂ ಕೂಡ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳಿಗೂ ಸಮಸ್ತ ಸೇಡಂ ತಾಲೂಕದ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು.